ಕೆಪಿಎಸ್ಸಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಭ್ರಷ್ಟಾಚಾರ ನಡೆಯಿತು. 80 ಲಕ್ಷಕ್ಕೆ ಕೆಪಿಎಸ್ಸಿಯಲ್ಲಿ ಡಿಮ್ಯಾಂಡ್ ಅನ್ನ ಇಡಲಾಗಿದೆಯಾ? ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ? ಈಗಾಗಲೇ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರುವ ವಿಚಾರ ಹಲವು ದಿನಗಳಿಂದಲೇ ನಾವು ನೋಡ್ತಾನೆ ಇದ್ದೀವಿ. ಸೊ ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲೂ ಕೂಡ ಈಗ ಭ್ರಷ್ಟಾಚಾರ ನಡೆದಿದೆಯಾ? 80 ಲಕ್ಷಕ್ಕೆ ಕೆಪಿಎಸ್ಸಿಯಲ್ಲಿ ಡಿಮ್ಯಾಂಡ್ ಇಡಲಾಯ್ತಾ? ಅಭ್ಯರ್ಥಿಗಳಿಂದ 80 ಲಕ್ಷ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತಾ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಕೆಪಿಎಸ್ಸಿ ಹಿಂದಿನ ಅಧ್ಯಕ್ಷ ಶಿವಶಂಕರಪ್ಪ ಅವರಿಂದ ಬೇಡಿಕೆಯನ್ನ ಇಡಲಾಗಿತ್ತಾ? ಈಗಾಗಲೇ ಅವರನ್ನು ಅವ್ರನ್ನ ವಜಾ ಮಾಡಿರೋದು. ಕೆಪಿಎಸ್ಸಿ ಸದಸ್ಯರಿಂದಲೂ ಕೂಡ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡಲಾಗಿತ್ತಾ? ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ವಿದ್ಯಾರ್ಥಿಗಳು, ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋವನ್ನ ಹೋರಾಟಗಾರ ಕಾಂತರಾಜ್ ರಿಲೀಸ್ ಮಾಡಿದ್ದಾರೆ. ಅಭ್ಯರ್ಥಿಯ ಜೊತೆ ಕೆಪಿಎಸ್ಸಿ ಬ್ರೋಕರ್ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಡಿ. ಇಲ್ಲ ಸರ್, ನಾನು ನಿನ್ನೆ ನಂಬಿದೆ ಸರ್. ಹಂಗಿರೋದಿಲ್ಲ, ಅದು ಏನಕತ್ತಿ ನಮ್ಗ ನಮ್ಮ ಮೇಲೆ ವಿಶ್ವಾಸ ಇತ್ತಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೋದಿದೆ. ನೀವ್ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವೆಲ್ಲ ಜೀವನ ಪರ್ಯಂತ ನೀವ್ ಹೆಸರು ಹೇಳ್ಕೊಂಡು ಒಳಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ಇಲ್ಲ, ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವ್ ಯಾರ ಕೈಯಾಗ ಕೊಡತ್ರಿ ಹೇಳ್ರಿ, ಅವ್ರ ಕೈಯಾಗ ಕೊಟ್ಟು ಕಳಿಸ್ತೀನಿ ನಾನು ನಿಮ್ಮ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ದಾರೆ, ಬೇಕಾದ್ರೆ ಮಾತಾಡಿ. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನೀವು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್? ಬೇರೆ ಯಾರೇ ಮಾಡಿಕೊಡ್ತಿದ್ರ ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಡಿ. ಇಲ್ಲ ಸರ್, ನಾನು ನಿನ್ನೆ ನಂಬಿದೆ ಸರ್. ಹಂಗಿರೋದಿಲ್ಲ, ಅದು ಏನಕತ್ತಿ ನಮ್ಗ ನಮ್ಮ ಮೇಲೆ ವಿಶ್ವಾಸ ಇತ್ತಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೋದಿದೆ. ನೀವ್ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವೆಲ್ಲ ಜೀವನ ಪರ್ಯಂತ ನೀವ್ ಹೆಸರು ಹೇಳ್ಕೊಂಡು ಒಳಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ಇಲ್ಲ, ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಕೆಪಿಎಸ್ಸಿಯ ಕರ್ಮಕಾಂಡ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಈ ಒಂದು ವಿಡಿಯೋ ಏನೀಗ ವಿದ್ಯಾರ್ಥಿಗಳೇ ಇದನ್ನ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಂತಹ ಬೆಳವಣಿಗೆಗಳು ನಡೀತಾ ಇದೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗಿ ನಾವು ಹಿಂದೆನೂ ನೋಡ್ಬೋದು, ಕೆಪಿಎಸ್ಸಿಯಲ್ಲಿ ಹಗರಣಗಳು ತುಂಬಾನೇ ಆಗ್ತಿತ್ತು, ಅಕ್ರಮಗಳು ಕೂಡ ಆಗ್ತಿತ್ತು. ಸೊ ಈ ಬೆನ್ನಲ್ಲೇ ಈಗ ಮತ್ತೆ ಈ ಒಂದು ಅಕ್ರಮದ ಆರೋಪ ಕೇಳಿ ಬಂದಿರುವಂಥದ್ದು. ಸ್ವತಃ ವಿದ್ಯಾರ್ಥಿಗಳೇ ಈ ಒಂದು ಗೋಲ್ಮಾಲನ್ನ ಬಯಲಿಗೆ ಎಳೆದಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜನವರಿ 8ರಂದು 400 ಹುದ್ದೆಗಳಿಗೆ, ಅಂದ್ರೆ ಪಶುಸಂಗೋಪನಾ ಇಲಾಖೆಯ 400 ಹುದ್ದೆಗಳಿಗೆ ಪರೀಕ್ಷೆ ನಡೆದಿತ್ತು. ಇದಾದಂತಹ ಬಳಿಕ ಹುದ್ದೆಗಳಿಗೆ ನೇಮಕಾತಿ, ಅಂದ್ರೆ ಎ ಗ್ರೇಡ್ನ ನೇಮಕಾತಿಗಳ ಹುದ್ದೆಗಳಿಗೆ ನೇಮಕಾತಿ ನಡೆಸಬೇಕಾಗಿತ್ತು. ಸೊ ಇದರಲ್ಲಿ ಪ್ರತಿಯೊಂದು ಹುದ್ದೆಗೂ ಕೂಡ ಹಣವನ್ನ ನೀಡಿ ನೇಮಕಾತಿಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನೇರವಾಗಿ ಅಧಿಕಾರಿಗಳು ಅಥವಾ ಸದಸ್ಯರು ಭಾಗಿಯಾಗಿಲ್ಲ. ಅದರ ಬದಲಾಗಿ ಮಧ್ಯವರ್ತಿಗಳ ಮೂಲಕ ಹಣವನ್ನ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗ ಇವ್ರು ಹೇಳ್ತಿರುವಂಥದ್ದು. ಸೊ ಆಡಿಯೋದಲ್ಲೂ ಕೂಡ ಅದೇ ಇರುವಂಥದ್ದು. ಸೊ ಮಧ್ಯವರ್ತಿಗಳ ಜೊತೆ ಮಾತನಾಡಿ ಅವರು ಈ ಹಣ ನೀಡುವಂಥದ್ರ ಬಗ್ಗೆ, ಎಷ್ಟು ಹಣ ಬೇಕು, ಯಾವ ಹುದ್ದೆ ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾರೆ. ಹಾಗೇನೆ 2-3 ಅಕೌಂಟ್ಗೆ, ಮಧ್ಯವರ್ತಿ ಅಕೌಂಟ್ಗೆ ಕೂಡ ಆ ಹಣವನ್ನು ಕೂಡ ಈಗಾಗಲೇ ಟ್ರಾನ್ಸಾಕ್ಷನ್ ಮಾಡಲಾಗಿದೆ. ಸೊ ಇದೇ ಪ್ರೂಫ್ ಅನ್ನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಸಂಘಟನೆಯಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ಈಗ ದೂರನ್ನು ಕೂಡ ನೀಡಲಾಗಿರುವಂಥದ್ದು. ಸೊ ಇದರ ಬಗ್ಗೆ ಹೆಚ್ಚಿನ ಗಂಭೀರವಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ಒತ್ತಾಯ ಕೂಡ ವಿದ್ಯಾರ್ಥಿಗಳದಾಗಿದೆ. ಜೊತೆಗೆ ಈಗಾಗಲೇ ನೇಮಕಾತಿ ನಡೀತಿದೆ, ಆ ನೇಮಕಾತಿಯನ್ನ ತಕ್ಷಣವೇ ನಿಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಫೇರ್ ಆಗಿ ಯಾವುದು ನೇಮಕಾತಿಗಳು ನಡೀತಿಲ್ಲ. ದುಡ್ಡಿದ್ದವ್ರಿಗೆ ಹುದ್ದೆ ಸಿಗುತ್ತೆ, ಕೆಲಸ ಸಿಗುತ್ತೆ. ಹೀಗಾಗಿಯೇ ಕಷ್ಟಪಟ್ಟು ಕೆಪಿಎಸ್ಸಿ ಓದಿ ಬರೆದು ಪಾಸ್ ಆಗಿರುವಂತಹ ಅಭ್ಯರ್ಥಿಗಳ ಕತೆ ಏನಾಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ಮುಂದಿಡ್ತಿರುವಂಥದ್ದು. ಹೀಗಾಗಿಯೇ ವಿದ್ಯಾರ್ಥಿಗಳು ಈಗಾಗಲೇ ಈ ಹುದ್ದೆಗೆ ನೇಮಕಾತಿ
ಏನೆಲ್ಲ ಆಗಿದೆ ಆ ಒಂದು ಪ್ರೊಸೀಜರ್ನ ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂಥದ್ದು ಇವರ ಒತ್ತಾಯ ಆಗಿರುವಂಥದ್ದು. ಸೊ ಮುಂದಿನ ದಿನದಲ್ಲಿ ಇದರಲ್ಲಿ ಯಾರೆಲ್ಲ ಶಾಮೀಲ್ ಆಗಿದ್ದಾರೆ, ಪ್ರಮುಖವಾಗಿ ಹಿಂದೆ ಅಮಾನತಾಗಿರುವಂತಹ ಶಿವಶಂಕರಪ್ಪ ಹಾಗೂ ಇದರಲ್ಲಿ ಅಂದ್ರೆ ಮಾಜಿ ಅಧ್ಯಕ್ಷರಾಗಿದ್ರು ಅವರು ಹಾಗೂ ಇದರ ಸದಸ್ಯರುಗಳು ಕೂಡ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಿದೆ. ಸೊ ಇದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಗಳು ಮುಂದಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ.